ಧನು ರಾಶಿಯ ಯುಗಾದಿ ವರ್ಷ ಭವಿಷ್ಯ. ಶ್ರೀಕ್ರೋಧಿನಾಮ ಸಂವತ್ಸರದಲ್ಲಿ ಧನು ರಾಶಿಯ ಜಾತಕದವರಿಗೆ ಈ ವರ್ಷ ಅನುಕೂಲಕರ ಫಲಿತಾಂಶಗಳಿವೆ. ಇದು ನಿಮಗೆ ನೆಮ್ಮದಿ ಸಿಗುವ, ನಿಮ್ಮ ನೆಮ್ಮದಿ ಹೆಚ್ಚಾಗುವ ವರ್ಷ. ಯಾವ ದೇವರ ಆರಾಧನೆ ಒಳ್ಳೆಯದು ಎಂಬ ಪ್ರತಿ ತಿಂಗಳ ಮಾಹಿತಿಯನ್ನು ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಶಾಸ್ತ್ರಿ ಈ ಬರಹದಲ್ಲಿ ನೀಡಿದ್ದಾರೆ. ಯುಗಾದಿ ವರ್ಷ ಭವಿಷ್ಯ 2024. ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಧನು ರಾಶಿಯವರಿಗೆ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳು ಲಭಿಸಲಿವೆ. ಮೂಲ ನಕ್ಷತ್ರದ 1, 2, 3, 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 1, 2, 3, 4 ಪಾದಗಳು, ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿ ಜಾತಕದವರು. ಶ್ರೀ ಕ್ರೋಧಿಯ ಹೆಸರಿನ ವರ್ಷದಲ್ಲಿ ಧನು ರಾಶಿಯ ಆದಾಯವು 11 ಪಾಲಾದರೆ ವ್ಯಯ 6 ಪಾಲು, ರಾಜಗೌರವ 4 ಪಾಲಾದರೆ ಅವಮಾನ 5 ಪಾಲು. ಇದು ಈ ವರ್ಷದಲ್ಲಿ ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಸಿಗುವ ಫಲಾಫಲ ಎಂದು ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಶಾಸ್ತ್ರಿ ವಿವರಿಸಿದ್ದಾರೆ. ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಚಿಲಕಮರ್ತಿ ಪಂಚಾಂಗದ ಲೆಕ್ಕಾಚಾರ ಪ್ರಕಾರ ಗುರು ಈ ವರ್ಷ ಧನು ರಾಶಿಗೆ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಶನಿಯು 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ರಾಹುವು ಮೊದಲನೇ ಮನೆಯಲ್ಲಿ ಮತ್ತು ಕೇತು 10ನೇ ಮನೆಯಲ್ಲಿ ಸಂಕ್ರಮಿಸುವುದರಿಂದ ಧನು ರಾಶಿಯು ಈ ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳನ್ನು ಒದಗಿಸಲಿದೆ. ತೃತೀಯದಲ್ಲಿ ಶನಿಯ ಪ್ರಭಾವ, ದಶಮದಲ್ಲಿ ಕೇತುವಿನ ಅನುಕೂಲಕರ ಪ್ರಭಾವ ಮತ್ತು ಚತುರ್ಥದಲ್ಲಿ ರಾಹುವಿನ ಅನುಕೂಲಕರ ಪ್ರಭಾವದಿಂದ ವೃತ್ತಿಪರ ಕೆಲಸ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ಫಲಿತಾಂಶಗಳಿವೆ. ಆದರೆ ಶತ್ರು ಸ್ಥಾನದಲ್ಲಿರುವ ಗುರುವಿನ ಪ್ರಭಾವದಿಂದ ಶತ್ರುಪೀಡ ಮತ್ತು ನರದೋಷ ತೊಂದರೆ ಉಂಟಾಗಬಹುದು. ಧನು ರಾಶಿಯವರಿಗೆ ಸಂಬಂಧಿಸಿದ ಸಂವತ್ಸರ ರಾಶಿಫಲ. ಕ್ರೋಧಿ ನಾಮ ಸಂವತ್ಸರದ ಅವಧಿ ಗಮನಿಸಿದರೆ ಕೆಲಸದಲ್ಲಿ ವಿಳಂಬ ಮತ್ತು ಕಿರಿಕಿರಿ ತೊಂದರೆ ಉಂಟಾಗಬಹುದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ರಾಜಕೀಯ ಒತ್ತಡಗಳು ಅಧಿಕ. ಶತ್ರುವಿನಿಂದ ಕಷ್ಟ ನಷ್ಟಗಳು ಉಂಟಾಗಬಹುದು. ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಅನುಕೂಲಕರವಾಗಿದ್ದರೂ ನಿಮ್ಮ ವ್ಯಾಪಾರ ಸಹವರ್ತಿಗಳು ಮತ್ತು ಉದ್ಯೋಗಿಗಳಿಂದ ಅಡೆತಡೆಗಳು ಮತ್ತು ತೊಂದರೆಗಳು ಉಂಟಾಗುತ್ತವೆ ಎಂದು ಸೂಚಿಸುತ್ತದೆ. ಶತ್ರುಗಳೊಂದಿಗೆ ಮಿತವಾಗಿ ವ್ಯವಹರಿಸಬೇಕು. ಈ ವರ್ಷ ರೈತರಿಗೆ ಎಲ್ಲ ರೀತಿಯಿಂದಲೂ ಅನುಕೂಲಕರವಾಗಿದೆ. ಮಾಧ್ಯಮ ಮತ್ತು ಸಿನಿಮಾದವರಿಗೆ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳನ್ನು ಹೊಂದಿವೆ. ರಾಜಕೀಯ ನಾಯಕರಿಗೆ ಸಾಕಷ್ಟು ಶತ್ರುಗಳಿರುತ್ತಾರೆ. ಕುಟುಂಬದಲ್ಲಿನ ಸಮಸ್ಯೆಗಳಿಂದ ಮಹಿಳೆಯರು ತೊಂದರೆಗೊಳಗಾಗುತ್ತಾರೆ. ಒಟ್ಟಾರೆಯಾಗಿ ಧನು ರಾಶಿಯವರು ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳನ್ನು ಕಾಣಬಹುದು. ವಿದ್ಯಾರ್ಥಿಗಳು ಎಲ್ಲಾ ರೀತಿಯಲ್ಲೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಧನುರಾಶಿಯವರು ದಕ್ಷಿಣಾಮೂರ್ತಿಯನ್ನು ಆರಾಧಿಸಬೇಕು. ಧನು ರಾಶಿಯವರು 2024ರಲ್ಲಿ ಹೆಚ್ಚು ಶುಭ ಫಲಿತಾಂಶಗಳನ್ನು ಪಡೆಯಬೇಕಾದರೆ ದತ್ತಾತ್ರೇಯನನ್ನು ಆರಾಧಿಸಬೇಕು. ದತ್ತಾತ್ರೇಯನ ಆರಾಧನೆಯಿಂದ ಹೆಚ್ಚಿನ ಶುಭ ಫಲ ದೊರೆಯುತ್ತದೆ. ಧನು ರಾಶಿಯವರು 2024ರ ಪ್ರತಿ ಗುರುವಾರ ಗುರು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದು ಒಳ್ಳೆಯದು ಎಂದು ಖ್ಯಾತ ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಚಕ್ರವರ್ತಿ ಶಾಸ್ತ್ರಿ ಹೇಳಿದ್ದಾರೆ. ಧನುರಾಶಿಯವರು ಧರಿಸಬೇಕಾದ ರತ್ನ ನವರತ್ನ ಕನಕ ಪುಷ್ಯರಾಗದ ಆಭರಣವನ್ನು ಧನುರಾಶಿಯವರು ಧರಿಸಬೇಕು. ಶ್ರೀಕ್ರೋಧಿನಾಮ ಸಂವತ್ಸರದಲ್ಲಿ ಧನು ರಾಶಿಯ ಮಾಸವಾರು ಭವಿಷ್ಯ. ಏಪ್ರಿಲ್ 2024. ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರಲ್ಲ. ದೂರದ ಸಂಬಂಧಿಕರ ಆಗಮನ. ತಾಳ್ಮೆಯಿಂದಿರುವುದು ಉತ್ತಮ. ಆದಾಯಕ್ಕಿಂತ ಹೆಚ್ಚಿನ ಖರ್ಚು. ಕುಟುಂಬದಲ್ಲಿ ಗೊಂದಲಗಳು. ಮೃಷ್ಟಾನ್ನ ಭೋಜನಂ, ಶತ್ರುವಿಜಯ. ಅನಿರೀಕ್ಷಿತ ವಸ್ತುಗಳ ಖರೀದಿ ಸಾಧ್ಯತೆ. ಮೇ 2024. ಈ ತಿಂಗಳು ನಿಮಗೆ ಅನುಕೂಲಕರವಾಗಿರಲ್ಲ. ವ್ಯರ್ಥ ಪ್ರಯಾಣ, ಹಗೆತನ, ಶ್ರಮ, ಅಸ್ವಸ್ಥತೆ, ನಿಧಾನಗತಿ ವೃತ್ತಿಪರ ವ್ಯವಹಾರಗಳ ಲಕ್ಷಣಗಳು ಈ ತಿಂಗಳಲ್ಲಿ ಕಾಣಬಹುದು. ಹಿರಿಯರ ಸಹಕಾರದ ಕೊರತೆ. ಅಕಾಲಿಕ ಊಟ ಮತ್ತು ಅದರಿಂದಾಗಬಹುದಾದ ಸಮಸ್ಯೆಗಳು. ಜೂನ್ 2024. ನಿಮಗೆ ಸರಾಸರಿ ಫಲ ನೀಡಲಿರುವ ತಿಂಗಳು ಇದು. ಕೌಟುಂಬಿಕ ಭಿನ್ನಾಭಿಪ್ರಾಯ ದೂರವಾಗುತ್ತದೆ. ಭೂಮಿಯ ವಿಚಾರಗಳು ಇತ್ಯರ್ಥವಾಗಲಿವೆ. ವ್ಯಾಪಾರಗಳು ಮಂದಗತಿಯಲ್ಲಿರಲಿವೆ. ಜುಲೈ 2024. ಧನು ರಾಶಿಯವರಿಗೆ ಈ ತಿಂಗಳು ಮಧ್ಯಮ ಫಲ ನೀಡುವ ಸಮಯ. ವೆಚ್ಚಗಳು ಹೆಚ್ಚು. ಎದುರಾಳಿಗಳ ಮೇಲೆ ಜಯ. ಉದ್ಯೋಗ ಅಭಿವೃದ್ಧಿ. ಸರ್ಕಾರಿ ನೌಕರರಿಗೆ ಸ್ವಲ್ಪ ಅನುಕೂಲ. ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕು. ಆಗಸ್ಟ್ 2024. ಮಧ್ಯಮ ಫಲ ಒದಗಿಸುವ ಸಮಯ ಈ ತಿಂಗಳು. ಕೆಲವು ವಿಷಯಗಳಿಗೆ ಮಧ್ಯಸ್ಥಿಕೆ ಬೇಕಾಗಬಹುದು. ಉತ್ತಮ ಕೆಲಸ ನಿರ್ವಹಣೆ. ಹಣದ ವಿಷಯಗಳು ಮುಂದೆ ಹೋಗುತ್ತವೆ. ಸೆಪ್ಟೆಂಬರ್ 2024. ಧನು ರಾಶಿಗೆ ಈ ತಿಂಗಳು ಅನುಕೂಲಕರವಾಗಿರಲ್ಲ. ಮನಸ್ಸಿನ ಶಾಂತಿಯ ಕೊರತೆಯಿಂದ ಹತಾಶೆಗಳು. ಹಿರಿಯರ ಆರೋಗ್ಯ ಕುಂಠಿತವಾಗುತ್ತದೆ.
ವ್ಯಾಪಾರ ಸಂಬಂಧಿ ವಿಷಯಗಳಲ್ಲಿ ವಿಶೇಷ ಗಮನ ಹರಿಸುವುದು ಒಳ್ಳೆಯದು. ಪ್ರಯಾಣದಲ್ಲಿ ವಿಳಂಬವಾಗಬಹುದು. ಒಡಹುಟ್ಟಿದವರ ಜಗಳ ಉಂಟಾಗಬಹುದು. ಅಕ್ಟೋಬರ್ 2024 ಈ ತಿಂಗಳು ಧನುರಾಶಿಯವರಿಗೆ ಸ್ವಲ್ಪ ಅನುಕೂಲಕರ. ಉದ್ಯೋಗ ವರ್ಗಾವಣೆಗಳು ಸಂಭವಿಸಬಹುದು. ಶಾರೀರಿಕ ಕೆಲಸ ಶ್ರಮ ಕಡಿಮೆಯಾಗುವುದು. ವೃತ್ತಿ ವ್ಯವಹಾರದಲ್ಲಿ ಸಾಮಾನ್ಯ ಫಲ. ಬಂಧುಮಿತ್ರರ ಭೇಟಿ. ಆಹ್ಲಾದಕರ ಬದುಕು. ಭಕ್ತಿ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ನವೆಂಬರ್ 2024 ಈ ತಿಂಗಳು ಧನುರಾಶಿಯವರಿಗೆ ಅನುಕೂಲಕರವಾಗಿರಲ್ಲ. ಅನಾರೋಗ್ಯದ ಸಂಕೇತ. ಹಣದ ಖರ್ಚು. ದರ್ಶನಗಳು ಸ್ನೇಹಿತರ ವ್ಯತ್ಯಾಸಗಳು. ದೂರದ ಪ್ರಯಾಣ. ಕೆಲವು ಅನುಕೂಲಕ್ಕಾಗಿ ವೆಚ್ಚಗಳು ಉಂಟಾಗಬಹುದು. ಪ್ರಯಾಣಗಳು ಆಯಾಸ ಮತ್ತು ಕೆಲವು ಕಿರಿಕಿರಿಗಳನ್ನು ಉಂಟುಮಾಡುತ್ತವೆ. ಡಿಸೆಂಬರ್ 2024 ಧನು ರಾಶಿಯವರಿಗೆ ಈ ತಿಂಗಳು ಮಧ್ಯಮವಾಗಿದೆ. ಕುಟುಂಬ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಗಳು. ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸುವಿರಿ. ಕಠಿಣ ಪರಿಶ್ರಮದಿಂದ ಗಳಿಕೆ ಹೆಚ್ಚಳ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಪ್ರಯತ್ನಗಳು ಸಫಲವಾಗಲಿವೆ. ಸಮಾಜದಲ್ಲಿ ಪ್ರತಿಷ್ಠೆ ಸಾಮಾನ್ಯವಾಗಿರಲಿದೆ. ಜನವರಿ 2025 ಮಧ್ಯಮದಿಂದ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಈ ತಿಂಗಳು ಸಂತಾನ ಪ್ರಾಪ್ತಿ ವಿಚಾರದಲ್ಲಿ ಶುಭ ಸುದ್ದಿ ಇದೆ. ವೃತ್ತಿಪರ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಇರಲಿದ್ದು ಆರ್ಥಿಕವಾಗಿ ಸಬಲವಾಗುವ ಲಕ್ಷಣಗಳಿವೆ. ಫೆಬ್ರವರಿ 2025 ಈ ತಿಂಗಳು ನಿಮಗೆ ಅನುಕೂಲಕರವಾಗಿರಲ್ಲ. ಹೆಂಡತಿಗೆ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಶುಭ ದೃಷ್ಟಿಯಿಂದ ಹಣ ವೆಚ್ಚವಾಗಲಿದೆ. ಶಾರೀರಿಕ ಶ್ರಮ ಹೆಚ್ಚಾಗಲಿದೆ. ಕೆಲವು ಕಾರ್ಯಗಳಿಗೆ ನಿಧಾನಗತಿಯ ಅಗತ್ಯ ಕಾಣಬಹುದು. ಪಾಲುದಾರ ವ್ಯಾಪಾರಿಗಳ ನಡುವೆ ಘರ್ಷಣೆಗಳು ಉಂಟಾಗಬಹುದು. ಮಾರ್ಚ್ 2025 ಧನು ರಾಶಿಗೆ ಈ ತಿಂಗಳು ಅನುಕೂಲಕರವಾಗಿರಲ್ಲ. ಆಹಾರ ಸೌಕರ್ಯ ಉಂಟಾಗಲಿದೆ. ಹೊಸ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಸ್ವಲ್ಪ ವಿತ್ತೀಯ ನಷ್ಟ ಉಂಟಾಗಬಹುದು. ಪ್ರಯಾಣವು ಆಯಾಸ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವುದಿಲ್ಲ. ದೂರದ ಪ್ರಯಾಣದ ಬಗ್ಗೆ ಆಲೋಚನೆಗಳು ಕಾಣಬಹುದು.